श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 6 आत्मसंयम योग संपुಟ 63। तैसी दोन्ही दुरावली जे प्राप्ती तव अलग ठेली आणि अप्राप्ती ही सांडवली ಶ್ರದ್ಧಾತಯ। ಹೀಗೆ ಎರಡನ್ನೂ ಕಳೆದುಕೊಂಡನು, ಪ್ರಾಪ್ತಿಯಿಂದ ವಂಚಿತನಾದನು, ಕಳೆದುಕೊಂಡು ಆ ಪ್ರಾಪ್ತಿಯ ಭಾವವನ್ನು ಶ್ರದ್ಧೆಯಿಂದಾಗಿ। ಈ ರೀತಿಯಾಗಿ ಅವನು ಎರಡನ್ನೂ ಕಳೆದುಕೊಂಡನು, ಶ್ರದ್ಧೆಯಿಂದಾಗಿ ಆ ಪ್ರಾಪ್ತಿಯ ಭಾವವನ್ನು ಕಳೆದುಕೊಂಡು ಪ್ರಾಪ್ತಿಯಿಂದ ವಂಚಿತನಾದನು। ऐसा ओला तरला काजी जो श्रद्धे चाची समाजी बुडाला तया हो जी ಕವಣಗತಿ। ಹೀಗೆ ಎರಡನ್ನೂ ಕಳೆದುಕೊಂಡವನಿಗೆ, ಶ್ರದ್ಧೆಯಿಂದ ತತ್ಪರನಿಗೆ ತೀರಿಕೊಂಡಾಗ ಅವನಿಗೆ ಯಾವ ಗತಿ? ಹೀಗೆ ಎರಡನ್ನೂ ಕಳೆದುಕೊಂಡವನು, ಆದರೆ ಶ್ರದ್ಧೆಯಿಂದ ತತ್ಪರನಾದವನು ತೀರಿಕೊಂಡಾಗ ಅವನಿಗೆ ಯಾವ ಗತಿ ಪ್ರಾಪ್ತವಾಗುವುದು? ಶ್ರೀ ಭಗವಾನುವಾಚ ಪಾರ್ಥನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ। ಇಹಲೋಕ ಅಥವಾ ಪರಲೋಕದಲ್ಲಿ ಎಲ್ಲಿಯೂ ಅವನ ನಾಶವಾಗುವುದಿಲ್ಲ। ಕಾರಣವೇನೆಂದರೆ ಶುಭಕರ್ಮ ಮಾಡುವ ಯಾರೂ ದುರ್ಗತಿ ಹೊಂದುವುದಿಲ್ಲ। ತವ ಕೃಷ್ಣ ಮಣತಿ ಪಾರ್ಥ ಜಯಾ ಮೋಕ್ಷ ಸುಖಿ ಆಸ್ಥಾ ತಯಾ ಮೋಕ್ಷವಾಚುನಿ ಅನ್ಯಥಾ ಗತಿ ಆಹೇಗ। ಆಗ ಶ್ರೀಕೃಷ್ಣನೆಂದನು ಪಾರ್ಥ, ಯಾರಿಗೆ ಮೋಕ್ಷ ಸುಖದಲ್ಲಿ ಆಸ್ಥಾ ಅವರಿಗೆ ಮೋಕ್ಷದ ಹೊರತು ಅನ್ಯಥಾ ಗತಿ ಇರುವುದೇ? ಆಗ ಶ್ರೀಕೃಷ್ಣನೆಂದನು, ಹೇ ಪಾರ್ಥ, ಯಾರಿಗೆ ಮೋಕ್ಷ ಸುಖದಲ್ಲಿ ಆಸ್ಥೆ ಇರುವುದು ಅವರಿಗೆ ಮೋಕ್ಷದ ಹೊರತು ಅನ್ಯಥಾ ಗತಿ ಇರುವುದೇ? ಪರಿ ಏತುಲೇಚಿ ಏಕ ಘಡೆ ಜೇ ಮಾಝಾರಿ ವಿಸವಾವೆ ಪಡೆ ತೇಹಿ ಪರಿ ಐಸೇನಿ ಸುರವಾಡೆ ಜೋ ದೇವಾ ನಾಹಿ। ಆದರೆ ಇದೊಂದೇ ಆಗುವುದು, ಮಧ್ಯದಲ್ಲಿ ಯಾವ ವಿಶ್ರಾಂತಿಯಾಗುವುದೋ ಅದು ದೇವತೆಗಳಿಗೂ ಲಭ್ಯವಿಲ್ಲದಂತೆ ಅದು ಅತ್ಯಂತ ಸುಖಕರವಾದದ್ದಾಗಿರುವುದು। ಆದರೆ ಇದೊಂದು ಮಾತ್ರ ನಿಶ್ಚಿತವಾಗಿ ಆಗುವುದು, ಅದೇನೆಂದರೆ ಆ ಯೋಗಿಗೆ ಮಧ್ಯದಲ್ಲಿ ಯಾವ ವಿಶ್ರಾಂತಿಯಾಗುವುದೋ ಅದು ದೇವತೆಗಳಿಗೂ ಲಭ್ಯವಿಲ್ಲದಂತಿರುವುದು ಹಾಗೂ ಅತ್ಯಂತ ಸುಖಕರವಾದದ್ದಾಗಿರುವುದು। ಎರವಿ ಅಭ್ಯಾಸಾचा उचलता पाऊली जरी चालता तरी दिवसा आधी ठाकिता ಸೋಹಂ ಸಿದ್ಧೀತೆ। ಆದರೆ ಅಭ್ಯಾಸದ ಹೆಜ್ಜೆಗಳನ್ನು ತೀವ್ರಗತಿಯಿಂದಿಟ್ಟರೆ ಅವನು ಸಾಯುವ ಮೊದಲೇ ಹೊಂದುವನು ಸೋಹಂ ಸಿದ್ಧಿ। ಆದರೆ ಅವನು ಅಭ್ಯಾಸದ ಹೆಜ್ಜೆಗಳನ್ನು ತೀವ್ರಗತಿಯಿಂದಿಟ್ಟರೆ ಸಾಯುವ ಮೊದಲೇ ಸಿದ್ಧಿ ಹೊಂದುವನು।
परी ते तुला वेगू नव्हेची, म्हणूनी विसावा तरी निकाची, पाठी मोक्षु तव तैसाची, ठेविला असे ಆದರೆ ಇರುವುದಿಲ್ಲ ಅಷ್ಟೊಂದು ವೇಗವು, ಆದ್ದರಿಂದ ವಿಶ್ರಾಂತಿ ಅನಿವಾರ್ಯವು, ಆದರೆ ಅನಂತರ ಮೋಕ್ಷವು ಕಾಯ್ದಿಡಲಾಗಿದೆ. ಆದರೆ ಸಾಧಕರಲ್ಲಿ ಅಷ್ಟೊಂದು ವೇಗ ಇರುವುದಿಲ್ಲ, ಆದ್ದರಿಂದ ವಿಶ್ರಾಂತಿ ಅನಿವಾರ್ಯವಾಗಿರುತ್ತದೆ. ಆದರೆ ಅನಂತರ ಮೋಕ್ಷವು ಮಾತ್ರ ಕಾಯ್ದಿಡಲಾಗಿದೆ. ಪ್ರಾಪ್ಯ ಪುಣ್ಯಕೃತಾನ್ ಲೋಕಾನ್ ಉಷಿತ್ವಾ ಶಾಶ್ವತೀ ಸಮಾಹ, ಶುಚೀನಾಂ ಶ್ರೀಮತಾಂಗೇ ಯೋಗಭ್ರಷ್ಟೋಭಿಜಾಯತೆ. ಆ ಯೋಗಭ್ರಷ್ಟನು ಪುಣ್ಯಕರ್ಮ ಮಾಡುವವರ ಲೋಕಕ್ಕೆ ಹೋಗಿ ಅಲ್ಲಿ ಬಹಳ ವರ್ಷ ವಾಸ ಮಾಡಿದ ಮೇಲೆ ಶುದ್ಧಾಚರಣೆ ಉಳ್ಳ ಹಾಗೂ ಐಶ್ವರ್ಯಪೂರ್ಣ ಕುಲದಲ್ಲಿ ಜನ್ಮ ತಾಳುತ್ತಾನೆ. ಐಕೆ ಕವತಿ ಕಹೆ ಕೈಸೆ ಶತಮಖಾಲೋಕ ಸಾಯಾಸೆ, ತೇತೋ ಪಾವೆ ಅನಾಯಾಸೆ ಕೈವಲ್ಯ ಕಾಮು. ಕೇಳು ಎಂಥ ಚಮತ್ಕಾರವು, ಎಷ್ಟೊಂದು ಪರಿಶ್ರಮದಿಂದ ಪ್ರಾಪ್ತ ಇಂದ್ರಲೋಕವು, ಅದು ಅನಾಯಾಸ ಪ್ರಾಪ್ತವು ಮೋಕ್ಷಾಪೇಕ್ಷಿಗೆ. ಹೇ ಅರ್ಜುನ, ಕೇಳು ಎಂಥ ಚಮತ್ಕಾರವು. ಆ ಇಂದ್ರಲೋಕವು ಎಷ್ಟೊಂದು ಪರಿಶ್ರಮದಿಂದ ಪ್ರಾಪ್ತವಾಗಿರುವುದಾಗಿರುತ್ತದೆ, ಆದರೆ ಅದು ಮೋಕ್ಷಾಪೇಕ್ಷಿಗೆ ಅನಾಯಾಸ ಪ್ರಾಪ್ತವಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.